ಸರಿಯಾಗಿ ಫೋಟೋ ನೋಡ್ರು. ಮಾಳವಿಕಾ ಮೇಡಮ್ಮು ನಮಗೆ ಡೀಲ್ ಕೊಟ್ಟಿದ್ದಾರೆ. ಇವತ್ತು ಈ ಹೆಂಗ್ಸ ಹುಡುಕ್ಲೇಬೇಕು. ಅಣ್ಣ, ಹೆಂಗ್ಸು ಇದೇ ಊರಿನಲ್ಲ ಇರೋದು? ಇದೇ ಊರಾಗಿದ್ದರೂ ಇರ್ಬೋದು, ಇಲ್ಲದೇನೆ ಇದ್ದರೂ ಇರ್ಬೋದು. ಆದರೆ ನೀವು ಅಲರ್ಟಾಗಿ ಹುಡುಕಿ. ಬೇರೆ ಊರಲ್ಲಿ ನಮ್ಮ ಹುಡುಗರನ್ನ ಅಲರ್ಟಾಗಿರೋ ಕೇಳಿದ್ದೀನಿ, ಅವರು ಅಲ್ಲಿ ಹುಡುಕ್ತವ್ರೆ. ಆಯ್ತಣ್ಣ, ನಮ್ಮ ಹುಡುಗರು ಗ್ರೂಪ್ಗೆ ಫೋಟೋ ಕಳಿಸ್ತೀನಿ, ಇವತ್ತೇ ಹುಡ್ಕಕ್ಕೆ ಹೇಳ್ತೀನಿ. ಸರಿ, ಬಂದರೆ ಹುಡ್ಕನ. ಪುಟ್ಟ, ಪುಟ್ಟ, ಗುರು, ಇವ್ರು ನೋಡಿದ್ದೀರಾ? ಗುರು, ಈ ಫೋಟೋದಾಗಿರೋ ಹೆಂಗ್ಸ ಇದೆಲ್ಲರೂ ನೋಡಿದ್ಯಾ? ಎಲ್ಲ ನೋಡಿಲ್ಲಪ್ಪ. ಅಪ್ಪ ನನಗೆ ತುಂಬ ಭಯ ಆಗ್ತಾ ಇದೆ. ಆ ಕಲ್ಲಿನ ಡಮರುಗನ ಹುಡುಕಿ ಬಾರಿಸಿ ದಾಕ್ಷಾಯಿಣಿ ಅತ್ತೆನ ಆ ಪ್ರತಿಮೆ ರೂಪದಿಂದ ಆಚೆ ತಂದ್ವಿ. ನಮ್ಮ ಪ್ರಕಾರ ಇಷ್ಟೊತ್ತಿಗೆ ಅವ್ರಿಗೆ ಪ್ರಜ್ಞೆ ಬಂದು ಅವ್ರು ಅಲ್ಲಿಂದ ಆಚೆ ಬಂದಿರಬೇಕಲ್ವಾ? ಆದರೆ ಅಪ್ಪ, ಅವ್ರು ಅಲ್ಲಿಂದ ಹೊರಗಡೆ ಬಂದಿದ್ರು, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ. ನಾನು ಹಳೆ ಮನೆ ಬಾವಿ ಹತ್ರ ಹೋಗಿ ನೋಡಿದೆ, ಆದರೆ ಅವ್ರು ಅಲ್ಲೂ ಸಿಗಲಿಲ್ಲ. ಅವ್ರನ್ನ ಹೇಗೆ ಹುಡ್ಕೋದು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ. ಆ ಮಾಳ್ವಿಕಾ ಅಥವಾ ಮಂಜ್ರಿ ಕಣ್ಣಿಗೆ ದಾಕ್ಷಾಯಿಣಿ ಅತ್ತೆ ಬಿದ್ದರೆ? ಇಲ್ಲ ಇಲ್ಲ ಇಲ್ಲ, ಅವರಿಬ್ಬರ ಕಣ್ಣಿಗೆ ಅತ್ತೆ ಬೀಳೋದಕ್ಕೂ ಮುಂಚೆ ನಾವು ಅವ್ರನ್ನ ಹುಡುಕ್ಲೇಬೇಕಪ್ಪ. ಅವ್ರನ್ನ ಸುರಕ್ಷಿತವಾಗಿ ಮನೆಗೆ ವಾಪಸ್ ಕರ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ನಾವು ಪಟ್ಟು ಶ್ರಮ ಎಲ್ಲ ಮಣ್ಪಾಲಾಗೋಗುತ್ತಪ್ಪ, ಮಣ್ಪಾಲಾಗೋಗುತ್ತೆ. ಅತಿಯಾದ ಆತುರ, ದೈವ ಸಂಕಲ್ಪ ಬದಲಾವಣೆ ಅಸಾಧ್ಯ, ಸಲ್ಲದು, ಅಸಾಧ್ಯ. ಬರ್ತಾರೆ ಬರ್ತಾರೆ, ಮನೆಗೆ ದಾಕ್ಷಾಯಿಣಿ ಅಮ್ಮ ಮರಳ್ತಾರೆ. ಸಮಯ ಕಾಲ ಬರಬೇಕು. ಬರುತ್ತೆ ಬರುತ್ತೆ ಕಾಲ ಬರುತ್ತೆ, ಬರ್ತಾರೆ ಮನೆಗೆ. ಸಮಯ ಬರಬೇಕಾ? ಅಲ್ಲಿವರೆಗೂ ನಾವು ಸುಮ್ಮನೆ ಇರಬೇಕಾ? ಏನಪ್ಪ ಹೇಳ್ತಾ ಇದೆಯಾ? ಅಷ್ಟರೊಳಗಡೆ ಏನಾದರೂ ಮಾಳ್ವಿಕಾ ಅವ್ರನ್ನ ಹುಡುಕ್ಬಿಟ್ರೆ? ವಿಧಿ ಬದಲಾಗಿದೆ, ಆಟ ಬಿರುಸಾಗಿದೆ. ಕಾಯ್ಬೇಕು. ಯಾರು ಹುಡುಕಬೇಕು ಅವರೇ ಹುಡುಕ್ತಾರೆ. ವಿಧಿ, ಜವಾಬ್ದಾರಿ ಅವರೇ. ಸಂಸಾರದ ಸ್ಥಾಪನೆ. ಅಪ್ಪ, ನೀನು ಹೇಳೋ ಮಾತುಗಳು ನನಗೆ ಅರ್ಥ ಆಗ್ತಾ ಇಲ್ಲ. ವಿಧಿ ಅತ್ತೆನ ವಾಪಸ್ ಕರ್ಕೊಂಬರೋದಕ್ಕೆ ಯಾರನ್ನೋ ಆಯ್ಕೆ ಮಾಡಿದೆ ಅಂತ ಹೇಳಿದೆ ಅಲ್ವಾ? ಅದು ಮಾಳ್ವಿಕಾನೇ ಆಗಿದ್ರೆ? ಅದನ್ನು ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗ್ತಿದೆಪ್ಪ. ಆದರೆ ಆಟ ಬದಲಾಗಿದೆ, ಬಿರ್ಸಾಗಿದೆ ಅನ್ನೋ ನಿನ್ನ ಮಾತು ನನಗೆ ಭರವಸೆ ಥರ ಕಾಣ್ತಾ ಇದೆ ಅಪ್ಪ. ನನಗೆ ನಿನ್ನ ಮೇಲೆ, ನಿನ್ನ ಶಕ್ತಿ ಮೇಲೆ ನಂಬಿಕೆ ಇದೆ. ಅತ್ತೆ ಎಲ್ಲೇ ಇದ್ದರೂ ಅವರು ಸುರಕ್ಷಿತವಾಗಿರ್ತಾರೆ ಅನ್ನೋ ಭರವಸೆ ನನಗಿದೆ. ಸರಿಯಪ್ಪ, ನಾನು ಬರ್ತೀನಿ, ನೀನು ಹುಷಾರು.
ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಷ್ಟು ದೂರ ಬಂದಿದ್ದೀರಾ. ಐಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು. ಇಟ್ಸ್ ಓಕೆ ಶರತ್ ಸರ್, ನಿಮ್ಮ ಪ್ರಾಜೆಕ್ಟ್ ಐಡಿಯಾ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಇದರಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಎಲ್ಲ ಇದೆ, ಒಂದ್ಸರಿ ಚೆಕ್ ಮಾಡಿಬಿಡಿ. ಓಕೆ ಸರ್. ಪುಟ್ಟ, ಯಾರೋ ನನಗೆ ತುಂಬ ಬೇಕಾದವ್ರನ್ನ ಕರೆದಂಗೆ ಆಯ್ತಲ್ಲ. ಏನು ನನ್ನ ಭ್ರಮೇನಾ? ಶರತ್ ಸರ್, ಏನಾಯಿತು? ಆಲ್ ಓಕೆ? ನೋ ಆಲ್ ಗುಡ್ ಆಲ್ ಗುಡ್. ನಾನು ಏನು ಹೇಳ್ತಾ ಇದೆ, ರಿಕ್ವೈರ್ಮೆಂಟ್ ಅದೇ ಅದನ್ನೆಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ನಿಮ್ಗೇನೇ ಡೌಟ್ ಇದ್ರೂ ನಂಗೆ ಕಾಲ್ ಮಾಡಿ. ಓಕೆ ಓಕೆ ಸರ್, ಮತ್ತೆ ಸಿಗೋಣ ಸರ್. ಬಾಯ್ ಸರ್. ಥ್ಯಾಂಕ್ಸ್, ಬಾಯ್. ಛೇ ಮಾಮ್, ಇನ್ಸಲ್ಟ್ ಅಂದರೆ ಇದು. ನಾನು ಮನೆ ಒಳಗಡೆ ಕಾಲಿಡಕ್ಕೂ ಆಗ್ತಿಲ್ಲ. ಶರತ್ ನನ್ನ ಶತ್ರು ಥರ ನೋಡ್ತಿದ್ರೆ, ಶಾನ್ವಿ ನನ್ನ ಪ್ರೀತಿಸ್ತಿದ್ರು ಎಕ್ಸ್ಪ್ರೆಸ್ಸೇ ಮಾಡಲ್ಲ. ನಂದು ಯಾವ ಪ್ಲ್ಯಾನು ವರ್ಕೇ ಆಗ್ತಿಲ್ಲ ಮಾಮ್. ನನ್ನ ತಲೆ ಕೆಟ್ಟ ಹೋಗ್ತಾ ಇದೆ. ನಾನು ನಿನಗೆ ಮೊದಲೇ ಹೇಳಿದೆ, ಒಳಗಡೆ ಬರೋದಕ್ಕೆ ಮೊದಲು ದಾರಿ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋ ನಾಟಕ ಮಾಡಬೇಕು ಅಂತ. ಮಾಮ್, ಮೊದಲೇ ನನ್ನ ತಲೆ ಕೆಟ್ಟ ಹೋಗ್ತಾ ಇದೆ. ನೀನು ಇನ್ನೂ ಇನ್ಸಲ್ಟ್ ಆಗೋವಾಗ ಮಾತಾಡಬೇಡ. ಜಾಸ್ತಿ ತಲೆ ಕೆಡಿಸ್ಕೋಬೇಡ ಮಗನೆ. ತಲೆ ಕೆಡಿಸ್ಕೊಂಡಷ್ಟು ಪ್ಲ್ಯಾನ್ ಎಲ್ಲ ಹಾಳಾಗತ್ತೆ. ನೀನು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ, ಮನೇಲಿ ಆ ಶರತ್ತು ಮತ್ತು ಶಾನ್ವಿ ದುರ್ಗನ್ ಮಾತನ್ನ ತುಂಬಾನೇ ಕೇಳ್ತಾ ಇದ್ದಾರೆ. ಅವಳೀಗ ಈ ಮನೆಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಟಿದ್ದಾಳೆ. ಅದಕ್ಕೀಗ ನಾನು ಏನು ಮಾಡ್ಬೇಕಂತಿದ್ಯಾ? ಈಗ ಅಣ್ಣ ತಂಗಿನ ಒಲಿಸ್ಕೊಳ್ಳೋದನ್ನ ಬಿಟ್ಟು ಆ ದುರ್ಗನ್ನ ನಿನ್ನ ಜಾಲದಲ್ಲಿ ಬೀಳಿಸ್ಕೊ. ಅವಳನ್ನ ಒಲಿಸ್ಕೊ. ಅವಳ ಕಣ್ಣಿಗೆ ನೀನು ಒಳ್ಳೆಯವನ ಹಾಗೆ ಕಾಣಿಸ್ತೆ ಅಂತ ಅನ್ಕೋ. ಆಗ ನಿನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗತ್ತೆ. ಅವಳು ನಿನ್ನನ್ನು ನಂಬಿ ನಿನ್ನ ಸೈಡಿಗೆ ಬಂದ್ಬಿಟ್ರೆ ಇಡೀ ಫ್ಯಾಮಿಲಿ ನಿನ್ನ ಕಾಲ್ ಕೆಳಗಡೆ ಇರುತ್ತೆ. ವಾವ್ ಮಾಮ್, ಪರವಾಗಿಲ್ಲ. ನಿನ್ನ ತಲೆಯಲ್ಲೂ ಕೆಲವೊಂದ್ಸಲಿ ಬ್ರಿಲಿಯಂಟ್ ಐಡಿಯಾಸ್ ಬರ್ತಾ ಇರುತ್ತೆ. ಭರ್ಜರಿ ಪ್ಲ್ಯಾನ್ ಇದು. ಇನ್ನು ನಾನು ಲೇಟ್ ಮಾಡೋಕ್ಕೆ ಹೋಗಲ್ಲ. ಇದಕ್ಕೊಂದು ಪಕ್ಕಾ ಮಾಸ್ಟರ್ ಪ್ಲ್ಯಾನ್ ನಾನು ಮಾಡ್ತೀನಿ. ಏನ್ ನಿನ್ನ ಪ್ಲಾನ್ ತರುಣ್? ಶಾನ್ವಿ ಮತ್ತು ದುರ್ಗಾ ಆಚೆ ಹೋಗಿರ್ತಾರಲ್ಲ, ಆಗ ರೌಡಿಗಳಿಂದ ನಾನೇ ಅವ್ರ ಮೇಲೆ ಅಟ್ಯಾಕ್ ಮಾಡಿಸ್ತೀನಿ. ಆಮೇಲೆ ಅಲ್ಲಿ ಹೀರೋ ಥರ ಎಂಟ್ರಿ ಕೊಟ್ಬಿಟ್ಟು ಅವರಿಬ್ಬರನ್ನ ಕಾಪಾಡ್ತೀನಿ. ಅವರಿಬ್ರು ಕಣ್ಣಲ್ಲಿ ನಾನೇ ದೊಡ್ಡ ಹೀರೋ ಆಗ್ತೀನಿ. ಆಗ ದುರ್ಗಾ ನನ್ನ ನಂಬ್ತಾಳಮ್ಮ. ವಾವ್ ತರುಣ್, ಒಳ್ಳೆ ಐಡಿಯಾ. ಒಂದೇ ಕಲ್ಲಲ್ಲಿ 2 ಹಕ್ಕಿ. ಆಗ ಆ ಶಾನ್ವಿ ನಿನ್ನನ್ನ ಜಾಸ್ತಿ ಪ್ರೀತಿ ಮಾಡ್ತಾಳೆ, ದುರ್ಗಾ ಕೂಡ ನಿನ್ನ ನಂಬ್ತಾಳೆ. ಮುಂದೆ ನೀನ್ ಮಾಡೋ ಎಲ್ಲಾ ಪ್ಲಾನ್ಗಳು ಸಕ್ಸಸ್ ಆಗ್ತಾ ಹೋಗುತ್ತೆ. ನೋಡ್ತಾ ಇರು ಮಾಮ್, ಈಗ ಆಟ ಶುರು ಆಗತ್ತೆ.